దాని ఎట్టి పరిస్థితుల్లో మీరు ఇచ్చిపెట్టకుని ఏమి నేను చెప్తున్నాను. దాని తీసిపెట్టకు నావే కేసులు పెడతారా ఏం చేస్తారా చేయరు. దాంట్లో నా ఫోన్ లో మొత్తం డేటా మొత్తం ఉంది. దాన్ని నా పాస్వర్డ్లు గిస్వర్డ్లు అన్ని విట్టిపోతున్నా. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಆರಂಭದಲ್ಲಿ ಒಬ್ಬ ಯುವಕ ಕಣ್ಣೀರನ್ನು ಹಾಕ್ತಾ ಮಾತನಾಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ಬಿಟ್ರಿ. ತೆಲುಗು ಭಾಷೆಯಲ್ಲಿ ಮಾತನಾಡಿರುವಂಥ ಮಾತುಗಳು ಬಹುತೇಕ ಜನರಿಗೆ ಅದು ಏನಿರಬಹುದು ಅನ್ನುವಂಥ ಒಂದಿಷ್ಟು ಅನುಮಾನ ಕೂಡ ನಿಮ್ಮಲ್ಲಿ ಹುಟ್ಟಿಕೊಂಡು ಬಿಟ್ಟಿರುತ್ತೆ. ಆದರೆ ಈ ಒಂದು ವ್ಯಕ್ತಿ ಮಾತನಾಡ್ತಾ ಇರುವಂಥದ್ದು ಅಥವಾ ನೋವನ್ನು ತೋಡ್ಕೊಳ್ತಾ ಇರುವಂಥದ್ದನ್ನು ನಿಮ್ಮ ಮುಂದೆ ನಾನು ವಿವರಿಸ್ತಾ ಹೋಗ್ತೇನೆ. ಆ ಒಂದು ಘಟನೆಯ ವಿವರವನ್ನು ಕೇಳಿಬಿಟ್ರೆ ಬಹುತೇಕ ನಿಮ್ಮೆಲ್ಲರಿಗೂ ಕೂಡ ಇಂಥ ಲಜ್ಜೆಗಟ್ಟ ಹೆಂಗಸು ಯಾರಿಗೂ ಕೂಡ ಸಿಗಬಾರ್ದು ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿ ಖಂಡಿತವಾಗಿ ಬಂದು ಹೋಗಿಬಿಡುತ್ತೆ. ಯಾಕೆ ಈ ರೀತಿಯಾಗಿ ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ದೀನಿ ಅಂತಂದರೆ, ಪ್ರೀತಿಸಿ ಕಳೆದ 4 ವರ್ಷದಿಂದ ಮದುವೆ ಆಗಿರ್ತಾಳೆ. ಆದರೆ ಒಂದು ಮಗು ಕೂಡ ಇರುತ್ತೆ. ಆ ಮಗುವನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಿ ಮತ್ತೊಬ್ಬ ಪರಪುರುಷನ ಜೊತೆಗೆ ಮದುವೆ ಆಗಿ ಬಿಡ್ತಾಳೆ. ಅದಾದ ಬಳಿಕ ಈ ವ್ಯಕ್ತಿಯು ಕೂಡ ಕಣ್ಣೀರನ್ನು ಹಾಕ್ತಾನೆ, ನನ್ನ ಬದುಕು ಹೀಗಾಗಿಬಿಡ್ತಲ್ಲ ಅನ್ನುವ ರೀತಿಯಲ್ಲಿ ಮನ ನೊಂದುಕೊಂಡು ಬಿಡ್ತಾನೆ. ಈ ಒಂದು ಎಲ್ಲವೂ ಕೂಡ ಆದ ಬಳಿಕ ಆತ್ಮಾಹುತಿಯನ್ನು ಮಾಡಿಕೊಳ್ಳೋದಕ್ಕೆ ಅಥವಾ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವಂಥ ನಿರ್ಧಾರವನ್ನು ಮಾಡಿಕೊಳ್ತಾನೆ. ಆ ನಿರ್ಧಾರದ ಕುರಿತಾಗಿ ಹೆಂಡತಿಗೆ ಹೇಳ್ತಾನೆ, ನೀನನ್ನು ಬಿಟ್ಟು ಹೋಗಿಬಿಟ್ಟಿದೆಯಾ, ಬೇಗ ಬಂದುಬಿಡು, ಇಲ್ಲ ಅಂತಂದರೆ ನಾನು ಪ್ರಾಣ ತ್ಯಾಗ ಮಾಡಿಬಿಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾನೆ. ಆಗ ಹೆಂಡತಿಯು ಕೂಡ ಹೇಳಿದ್ದೇನು ಅಂತಂದರೆ, ಆಯಿತು ನೀನು ಪ್ರಾಣ ತ್ಯಾಗ ಮಾಡಿಬಿಡು, ನಿನ್ನಿಂದ ಏನು ಯೂಸ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿಬಿಡ್ತಾಳೆ. ಅದರಲ್ಲೂ ಕೂಡ ಪ್ರೀತಿಸಿ ಮದುವೆ ಆಗಿ ಒಂದು ಮಗು ಆಗಿರುವಂತಾಕೆ ಸ್ನೇಹಿತರೆ, ಎಂಥವರಿಗೂ ಕೂಡ ಒಂದು ಕ್ಷಣ ಚೀತು ಅಂತೇಳಿ ಎಣಿಸ್ಬಿಡೋದಿಲ್ವಾ? ಈ ಒಂದು ಕುರಿತಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಸ್ನೇಹಿತರೆ, ಹೈದರಾಬಾದ್ ಸಮೀಪದ ಅಯತ್ ನಗರದ ಕೋಹೆಡಾ ಎಂಬ ಗ್ರಾಮದಲ್ಲಿ ನಡೆದಂಥ ಹೃದಯ ವಿದ್ರಾವಕ ಘಟನೆ ಇದು. ಪ್ರೀತಿಸಿ ಮದುವೆಯಾದ ದಂಪತಿಯ ಜೀವನದಲ್ಲಿ ಆರಂಭದಲ್ಲಿ ಎಲ್ಲವೂ ಕೂಡ ಸುಖಕರವಾಗಿ ಇರುತ್ತೆ. ಇವರ ಪ್ರೀತಿಯ ಸಂಕೇತವಾಗಿ ಗಂಡು ಮಗು ಕೂಡ ಜನನವಾಗಿ ಬಿಟ್ಟಿರುತ್ತೆ. ಆದರೆ ಕೆಲ ಕಾಲದ ನಂತರ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗೋದಕ್ಕೆ ಪ್ರಾರಂಭಿಸಿಬಿಡ್ತವೆ. ಜಗಳಗಳು ನಿತ್ಯದ ಸಂಗತಿಯಾಗಿ ಬಿಡ್ತವೆ. ಈ ನಡುವೆ ಪತ್ನಿ ಸರಿತಾ ಅನ್ನುವಂಥ ಆಕೆ ಪತಿಯಾದ ಗೋವರ್ಧನ್ ಅವರನ್ನು ತೊರೆದು ಮನೆಯಿಂದ ಹೊರಟು ಹೋಗಿ ಬಿಡ್ತಾಳೆ ಎನ್ನುವಂಥ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆದರೆ ನಂತರ ಆಕೆ ಮಾಡಿರುವ ಕೃತ್ಯ ಎಲ್ಲರೂ ಕೂಡ ಬೆಚ್ಚಿ ಬೀಳಿಸುವಂತೆ ಇತ್ತು. ಎತ್ತ ಹಸುಗೂಸನ್ನೇ ಬೇರೆಯವರಿಗೆ ಮಾರಾಟ ಮಾಡಿಬಿಡ್ತಾಳೆ ಎಂಬ ಆರೋಪವೂ ಕೂಡ ಕೇಳಿ ಬರುತ್ತೆ. ಅಷ್ಟೇ ಅಲ್ಲದೆ ಗೋವರ್ಧನ್ಗೆ ವಿಚ್ಛೇದನ ನೀಡದೆ ಮತ್ತೊಬ್ಬ ವ್ಯಕ್ತಿಯನ್ನ ಮದುವೆ ಆಗಿ ಬಿಟ್ಟಿದ್ದಾಳೆ ಅನ್ನೋದು ಖಚಿತವಾಗಿ ಬಿಡುತ್ತೆ. ಅಂತಂದ್ರೆ ಎಲ್ಲರೂ ಕೂಡ ನಾವು ಯೋಚನೆ ಮಾಡಲೇಬೇಕು. ತನ್ನ ಸ್ವಂತ ಕರಳಿನ ಬಳ್ಳಿಯನ್ನೇ ಬೇರೆಯವರಿಗೆ ಮಾರಾಟ ಮಾಡಿ ಮತ್ತೊಬ್ಬ ಪರಪುರುಷನ ಜೊತೆ ಇವನಿಗೆ ವಿಚ್ಛೇದನ ಕೂಡ ನೀಡದೆ ಮದುವೆ ಆಗ್ತಾಳೆ ಅಂತಂದ್ರೆ ಆಕೆ ಎಂಥ ಒಂದು ಕ್ರೂರ ಮನಸ್ಥಿತಿಯ ತಾಯಿ ಆಗಿರಬಹುದು, ಅಥವಾ ಮಹಿಳೆ ಆಗಿರಬಹುದು, ಕ್ರೂರಿ ಆಗಿರಬಹುದು, ರಾಕ್ಷಸಿ ಆಗಿರಬಹುದು ಅನ್ನುವಂಥದ್ದು ಈ ಸಂದರ್ಭಕ್ಕೆ ಪ್ರಶ್ನೆ ಹುಟ್ಟಿಕೊಂಡು ಬಿಡುತ್ತೆ. ಎಂಥವರಿಗೂ ಕೂಡ ಒಂದು ಕ್ಷಣ ಬೇಜಾರಾಗುತ್ತೆ ರೀ. ಕೇವಲ ಈಗಷ್ಟೇ ಹುಟ್ಟಿದಂಥ ಮಗು, ಕಳೆದ 1 ವರ್ಷದಿಂದ ಡಿಲಿವರಿ ಆಗಿರುತ್ತೆ, 1 ವರ್ಷದ ಮಗು ಕೂಡ ಇರುತ್ತೆ. ಆ ಒಂದು ಮಗುವನ್ನು ಅದು ಹೇಗೆ ಇನ್ನೊಬ್ಬರಿಗೆ ಮಾರಾಟ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಬಂತೋ ಗೊತ್ತಿಲ್ಲ. ಬದಲಿಗೆ ಆ ಮಗುವನ್ನು ಯಾರು ತೆಗೆದುಕೊಂಡಿದ್ದಾರೋ ಈಗ ಅದೆಲ್ಲವೂ ಕೂಡ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಪ್ರಾರಂಭಿಸಿಬಿಟ್ಟಿದ್ದಾರೆ. ಈಗ ಅವ್ರ ಮೇಲೂ ಕೂಡ ದೂರು ದಾಖಲಾಗಿರುತ್ತೆ. ಯಾಕೆಂತಂದರೆ ಕಾನೂನುಬದ್ಧವಾಗಿ ಆ ಮಗುವನ್ನು ಪರ್ಚೇಸ್ ಮಾಡಿಲ್ಲ ಅಂತಂದರೆ, ಅಥವಾ ಕಾನೂನು ರೀತಿಯಲ್ಲಿ ಅದು ಯಾವುದು ಕೂಡ ಪ್ರತಿಕ್ರಿಯೆ ನಡೆದಿಲ್ಲ ಅಥವಾ ಪ್ರಕ್ರಿಯೆ ಆಗಿಲ್ಲ ಅಂತಾದರೆ ಅವರ ವಿರುದ್ಧವೂ ಕೂಡ ಬಹುತೇಕ ಕೇಸ್ ಕೂಡ ದಾಖಲಾಗುತ್ತೆ. ಈಗ ದೂರು ಕೂಡ ದಾಖಲಾಗಿದೆ, ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ, ಅದು ಬೇರೆ ವಿಚಾರ. ಆದರೆ ನಾವು ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು, ಆ ಮಗುವನ್ನು ಮಾರಾಟ ಮಾಡೋದಕ್ಕೆ ಆಕೆಗೆ ಹೇಗೆ ಮನಸ್ಸು ಬಂತು? ಅದರಲ್ಲೂ ಕೂಡ ಪ್ರೀತಿಸಿ ಮದುವೆ ಆಗಿ ಈಗಷ್ಟೇ ಹುಟ್ಟಿದಂಥ ಹಸುಗೂಸನ್ನು ಮಾರಾಟ ಮಾಡಿ ಮತ್ತೊಬ್ಬನ ಜೊತೆಗೆ ಮದುವೆ ಆಗುವಂಥ ಮನಸ್ಥಿತಿ ಅದು ಹೇಗೆ ಬಂತೋ ಗೊತ್ತಿಲ್ಲ. ಬದಲಿಗೆ ಆ ವ್ಯಕ್ತಿಯೂ ಕೂಡ ಅದೆಂಥ ಕ್ರೂರ ಮನುಷ್ಯ ಇರ್ಬೋದೇನೋ, ಈ ಒಂದು ಮದುವೆ ಆಗಿ ಮಕ್ಕಳಿರುವಂಥ ಹೆಣ್ಣಿನ ಜೊತೆ ಸಹವಾಸವನ್ನು ಮಾಡಿ ಆ ಮಗುವನ್ನು ಮಾರಾಟ ಮಾಡಿಬಿಡು, ನಾವು ಇಬ್ಬರು ಕೂಡ ಜೊತೆಯಾಗಿರೋಣ ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಂಡಿದ್ದಾನೆ ಅಂತಂದರೆ ಅವನೆಂಥ ರಾಕ್ಷಸ ಇದ್ದಾನೋ ಗೊತ್ತಿಲ್ಲ. ಈ ವಿಷಯ ತಿಳಿದ ಬಳಿಕ ಗೋವರ್ಧನ್ ತೀವ್ರ ಮನ ನೊಂದುಕೊಂಡು ಬಿಡ್ತಾನೆ, ಖಿನ್ನತೆಗೆ ಒಳಗಾಗಿ ಬಿಡ್ತಾನೆ ಅನ್ನುವಂಥದ್ದು ಕುಟುಂಬದಸ್ಥರು ಹೇಳ್ತಾ ಇರುವಂಥ ಮಾತು. ಪತ್ನಿಯ ಮೋಸ, ಮಗುವಿನ ವಿಯೋಗ ಮತ್ತು ಕುಟುಂಬದ ಕುಸಿತದಿಂದ ಬೇಸತ್ತ ಆ ವ್ಯಕ್ತಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವಂಥ ನಿರ್ಧಾರವನ್ನು ಕೂಡ ಮಾಡಿಬಿಡ್ತಾನೆ. ಸ್ನೇಹಿತರೆ, ತಾನು ಪ್ರಾಣ ತ್ಯಾಗವನ್ನು ಮಾಡುವ ಪೂರ್ವದಲ್ಲಿ ಒಂದು ಡೆತ್ ನೋಟ್ ಅನ್ನು ಬರೆದಿಟ್ಕೊಂಡಿರ್ತಾನೆ. ಏನು ಅಂತಂದ್ರೆ, ಈ ಒಂದು ವಿಚಾರಕ್ಕೆ, ನನ್ನ ಸಾವಿಗೆ ಅಥವಾ ನಾನು ನಿಧನ ಹೊಂದೋದಕ್ಕೆ ಅಥವಾ ಪ್ರಾಣ ತ್ಯಾಗ ಮಾಡೋದಕ್ಕೆ ಏನು ಕಾರಣ ಎಂಬುದನ್ನು ನನ್ನ ಮೊಬೈಲ್
ಮೊಬೈಲ್ನಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಮಾಡಿ ಇಟ್ಟಿದ್ದೇನೆ. ಬದಲಿಗೆ ನನ್ನ ಮೊಬೈಲ್ ಪಾಸ್ವರ್ಡ್ ಈ ರೀತಿಯಾಗಿದೆ ಅನ್ನುವ ರೀತಿಯಲ್ಲಿ ಚಿತ್ರದ ಮೂಲಕ ಬಿಡಿಸಿ ಆತ ತನ್ನ ಮನೆಯಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿರ್ತಾನೆ. ಈತನ ಸಾವಿನ ಬಳಿಕ ಈ ಒಂದು ಚರ್ಚೆ ಅಂಥದ್ದೆಲ್ಲವೂ ಕೂಡ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಈತನ ಡೆತ್ ನೋಟ್ ಕೂಡ ಸಿಗುತ್ತೆ. ಅದಾದ ಬಳಿಕ ಡೆತ್ ನೋಟ್ ಬೆನ್ನತ್ತಿದ ಬಳಿಕ ಆತನ ಮೊಬೈಲ್ ಪರಿಶೀಲನೆ ಮಾಡ್ತಾನೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈತ ತನ್ನ ಕಾರಿನಲ್ಲಿ ಕುಳಿತುಕೊಂಡು ಅಸಲಿ ಸತ್ಯಾಸತ್ಯತೆಯನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡು ಬಿಟ್ಟಿರ್ತಾನೆ. ಇದು ಪೊಲೀಸರು ಕೂಡ ಖಚಿತಪಡಿಸಿಕೊಳ್ತಾರೆ. ಇದಾದ ಬಳಿಕ ಅವರ ಮೇಲೆ ದೂರು ಕೂಡ ದಾಖಲಾಗಿದೆ. ಈ ಒಂದು ಸರಿತಾ ಏನಿದ್ದಾಳೆ ಆಕೆಯ ಮೇಲೆ ದೂರು ಕೂಡ ದಾಖಲಾಗಿದೆ. ಈ ಒಂದು ಘಟನೆ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಹಯತ್ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಗೋವರ್ಧನ್ ಮೊಬೈಲ್ ಫೋನ್ ಅನ್ನ, ಡೆತ್ ನೋಟ್ ಹಾಗೂ ಇತರೆ ಸಾಕ್ಷಿಗಳನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಕರಣದಲ್ಲಿ ಸಂಬಂಧಪಟ್ಟಿರುವಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಒಂದು ಭರವಸೆಯನ್ನು ನೀಡಿದ್ದಾರೆ. ಇನ್ನೊಂದೆಡೆ ಗೋವರ್ಧನ್ ಕುಟುಂಬದಸ್ಥರು ಕಣ್ಣೀರಿಡುತ್ತಾ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಪೊಲೀಸರ ಮುಂದೆ ಇರಿಸಿಬಿಟ್ಟಿದ್ದಾರೆ. ನಿಜಕ್ಕೂ ಇದೊಂದು ದೊಡ್ಡ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಯಾರು ಕೂಡ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ದುರಂತಗಳು ನಡೆದೋಗ್ಬಿಡುತ್ತೆ. ಮದುವೆ ಆದ ಬಳಿಕ ಇನ್ನೊಬ್ಬ ಪರಪುರುಷನ ಸಂಘವನ್ನು ಈ ಹೆಣ್ಣು ಮಕ್ಕಳು ಮಾಡ್ತಾರೆ ಅಂತಂದ್ರೆ ಇತ್ತ ನಂಬಿದಂಥ ಕುಟುಂಬ ಏನಾಗಬೇಕು, ನಂಬಿದಂಥ ಗಂಡನ ಪರಿಸ್ಥಿತಿ ಏನು, ಇವರನ್ನೇ ನಂಬಿ ಗೌರವದಿಂದ ಬದುಕ್ತಾ ಇರುವಂಥ ಕುಟುಂಬ ಮರ್ಯಾದೆ ಏನಾಗಬಹುದು, ಇಂಥದ್ದೆಲ್ಲವೂ ಕೂಡ ಪ್ರಶ್ನೆ ಹುಟ್ಟಿಕೊಂಡು ಬಿಡುತ್ತೆ. ಸಾಮಾನ್ಯವಾಗಿ ಈ ಒಂದು ಘಟನೆ ಮೇ 12ರಂದು ನಡೆದಂಥ ದುರಂತ ಈ ಒಂದು 15ನೇ ತಾರೀಕಿನಂದು ಬೆಳಕಿಗೆ ಬರೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಸಾಕಷ್ಟು ವರದಿ ಅಂಥದ್ದೆಲ್ಲದರ ಬೆನ್ನಲ್ಲೇ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ಕೇಸ್ಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ನಂಬಿಕೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ. ನಿಮಗೆ ಪ್ರೇಯಸಿ ಸಿಗದೇ ಇದ್ರೂ ಪರವಾಗಿಲ್ಲ, ಮದುವೆ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಇಂತಹ ಹೆಂಗಸು ಯಾರಿಗೂ ಕೂಡ ಬೇಡ ಅಂತೇಳಿ ಒಂದು ಕ್ಷಣ ಅನಿಸಿಬಿಡುತ್ತೆ. ಸರಿತಾ ಅಂತೇಳಿ 25 ವರ್ಷದಾಕೆ, ಈತನಿಗೆ 28 ವರ್ಷ. ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ಈತ ರಾತ್ರಿ ಹಗಲು ಅನ್ನದೆ ತನ್ನ ಕುಟುಂಬಕ್ಕಾಗಿ ಒಂದು ಕಾರನ್ನು ಡ್ರೈವ್ ಮಾಡ್ತಾ ಇರ್ತಾನೆ. ಬಾಡಿಗೆ ಕಾರನ್ನು ಓಡಿಸ್ತಾ ಇರ್ತಾನೆ. ಬಂದ ದುಡ್ಡಲ್ಲಿ ಬದುಕನ್ನು ಕಟ್ಕೊಂಡಿದ್ದ, ಮನೆಯವರ ವಿರುದ್ಧವಾಗಿ ಈಕೆಯನ್ನ ಮದುವೆ ಆಗಿದ್ದ. ಎಲ್ಲವೂ ಕೂಡ ಒಂದು ಕ್ಷಣ ಅವನಿಗೆ ನೋವು ಎದುರಾಗಿ ಬಿಡುತ್ತೆ. ಇಂದಿನ ಒಂದು ಎಲ್ಲವನ್ನು ಕೂಡ ನೆನೆಸ್ಕೊಳ್ತಾನೆ. ಮನೆಯವರ ವಿರುದ್ಧವಾಗಿ ನಾನು ಕುಟುಂಬವನ್ನು ಅಪೋಸಿಟ್ ಹಾಕೊಂಡು ಮದುವೆ ಆಗಿದ್ದೇನೆ, 4 ವರ್ಷ ಆಗಿದೆ, ನಾನು ಇಲ್ಲಿ ಅವರೆಲ್ಲರಿಗೂ ನಾನು ಹೇಗೆ ಮಖ ತೋರಿಸಲಿ, ನನ್ನ ಹೆಂಡತಿ ಈಗ ಹೋಗ್ಬಿಟ್ಟಿದ್ದಾಳೆ ಅಂತಂದರೆ ಅದು ಹೇಗೆ ಅವರು ಸಹಿಸ್ಕೊಳ್ತಾರೆ, ನನ್ನ ಬದುಕು ಹೇಗಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈತ ಒಂದಿಷ್ಟು ಹೋಗಿ ಬಿಡ್ತಾನೆ. ಅದಾದ ಬಳಿಕ ಪ್ರಾಣ ತ್ಯಾಗವೇ ಇದಕ್ಕೆ ಅಂತಿಮ ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಂಡು ಪ್ರಾಣವನ್ನು ತ್ಯಾಗ ಮಾಡಿಬಿಟ್ಟಿದ್ದಾನೆ. ನಿಜಕ್ಕೂ ಇದ್ದು ಹೋರಾಟವನ್ನು ಮಾಡಬೇಕಿತ್ತು. ಬಹುತೇಕ ಈ ರೀತಿಯಾಗಿ ಆ ಕ್ಷಣ ಏನಾಗಿಬಿಡುತ್ತೆ ಗೊತ್ತಾಗೋದಿಲ್ಲ. ನಾವೆಲ್ಲ ಕೂಡ ಇಲ್ಲಿ ಮಾತನಾಡ್ತಾ ಇರ್ತೀವಿ. ಆ ಕ್ಷಣಕ್ಕೆ ನೋವನ್ನು ಅನುಭವಿಸುವಂಥ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿ ಏನಾಗ್ತಾ ಇದೆ, ಅಸಲಿ ಸತ್ಯ ಏನು, ಆ ನೋವೇನು ಅನ್ನುವಂಥದ್ದು. ಹಾಗಾಗಿ ಈ ಒಂದು ವರದಿಯನ್ನು ಗಮನಿಸಿದಂಥ ಬಹುತೇಕ ನಿಮ್ಮೆಲ್ಲರಿಗೂ ಕೂಡ ಬೇಜಾರಾಗಿರುತ್ತೆ. ಇಂಥ ಹೆಂಗಸು ಯಾರಿಗೂ ಕೂಡ ಬೇಡ ಅಂತೇಳಿ ಅನಿಸಿಬಿಟ್ಟಿರುತ್ತೆ. ಇಂಥದ್ದೊಂದು ದುರಂತ ನಿಜಕ್ಕೂ ಯಾರು ಕೂಡ ಒಪ್ಕೊಳ್ಳೋದಕ್ಕಾಗೋದಿಲ್ಲ, ಯಾರು ಕೂಡ ಸಮರ್ಥನೆ ಕೂಡ ಮಾಡಿಕೊಳ್ಳುವಂಥ ಸಾಧ್ಯತೆಯೇ ಇಲ್ಲ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.